ಮೂವಿಯ ಮೊದಲ ಸೀನ್ನ ಇಂಟ್ರೋದಲ್ಲಿ ಪ್ರಾಜೆಕ್ಟ್ ಸೈಲೆನ್ಸ್ ಎಂಬ ಹೆಸರಿನಲ್ಲಿ ನಡೆಯುತ್ತಿರೋ ಎಕ್ಸ್ಪೆರಿಮೆಂಟ್ ಅನ್ನು ತೋರಿಸಲಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ನಾಯಿಗಳ ಮೇಲೆಯೇ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳ ಸಾವಾಗಿದೆ ಎಂದು ನಮಗೆ ಗೊತ್ತಾಗುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ನಾವು ಕೊರಿಯನ್ ನ್ಯಾಷನಲ್ ಸೆಕ್ಯೂರಿಟಿಯ ಕೌನ್ಸಿಲ್ನ ಒಂದು ಮೀಟಿಂಗ್ ಅನ್ನು ನೋಡ್ತೀವಿ. ಅಲ್ಲಿ ಕೆಲ ಮಿಲಿಟರಿ ಆಪರೇಷನ್ನ ಬಗ್ಗೆ ಮಾತಾಡುತ್ತಿರುತ್ತಾರೆ. ಅಲ್ಲಿಯೇ ನಮಗೆ ಜಿಯೋಂಗ್ ಎಂಬ ರಾಜಕೀಯದ ವ್ಯಕ್ತಿ ಕಾಣ್ತಾನೆ. ಈತ ಕೊರಿಯಾದ ಮುಂದಿನ ಪ್ರೆಸಿಡೆಂಟ್ ಆಗಲು ತಯಾರಾಗುತ್ತಿರೋ ವ್ಯಕ್ತಿಯಾಗಿರ್ತಾನೆ. ಹಾಗೆಯೇ ನಮಗೆ ಮಿನಿಸ್ಟರ್ ಆದ ವಾನ್ ಎಂಬಾತ ಪರಿಚಯವಾಗ್ತಾನೆ. ಆ ಮೀಟಿಂಗ್ನಲ್ಲಿ ವಾನ್ ಜಿಯೋಂಗ್ನ ಪರವಾಗಿ ಚೆನ್ನಾಗಿ ಮಾತನಾಡಿದ ಕಾರಣ ಜಿಯೋಂಗ್ ತುಂಬ ಇಂಪ್ರೆಸ್ ಆಗ್ತಾನೆ. ಅವನ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನು ನೋಡಿ ವಾನ್ ಅನ್ನು ತುಂಬ ಹೊಗಳ್ತಾನೆ. ಜಿಯೋಂಗ್ ಪ್ರೆಸಿಡೆಂಟ್ ಆಗೋದು ವಾನ್ಗೂ ಇಷ್ಟವಿರುತ್ತೆ. ನಂತರ ಮನೆಗೆ ಬಂದ ವಾನ್ ತನ್ನ ಮಗಳಾದ ಮಿನ್ನನ್ನು ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗ್ತಾನೆ. ಏಕೆಂದರೆ ಮಿನ್ ಓದೋದಕ್ಕೆ ಅಬ್ರೋಡ್ಗೆ ಹೋಗುತ್ತಿರುತ್ತಾಳೆ. ಹೀಗೆ ಡ್ರೈವ್ ಮಾಡಿಕೊಂಡು ಒಂದು ಗ್ಯಾಸ್ ಸ್ಟೇಷನ್ನ ಬಳಿ ಬರ್ತಾರೆ. ಅಲ್ಲಿ ನಮಗೆ ಪಾರ್ಕ್ ಎಂಬ ವರ್ಕರ್ ಕಾಣ್ತಾನೆ. ಆತ ವಾನ್ ಕಾರ್ಗೆ ಪೆಟ್ರೋಲ್ ಹಾಕ್ತಾನೆ. ಆಗ ವಾನ್ ಅವನ ಬಳಿಯಿರೋ ಹಲವಾರು ಕೀಗಳನ್ನು ಗಮನಿಸ್ತಾನೆ. ಆಗ ವಾನ್ಗೆ ಒಂದು ಅನುಮಾನ ಬರುತ್ತೆ. ಅದೇನೆಂದರೆ ಈ ವ್ಯಕ್ತಿ ಕಳ್ಳ ಇರಬಹುದು ಎಂದು. ಆಗ ವಾನ್ ಪೆಟ್ರೋಲ್ಗೆ ದುಡ್ಡು ಕೊಡದೆ ಅಲ್ಲಿಂದ ಹೊರಟೋಗ್ತಾನೆ. ಆತ ಎಷ್ಟೇ ಕಿರುಚಾಡಿದರೂ ವಾನ್ ಗಾಡಿಯನ್ನ ನಿಲ್ಲಿಸಲ್ಲ. ನಂತರ ಅವರ ಕಾರ್ ಒಂದು ಬ್ರಿಡ್ಜ್ನ ಬಳಿ ಬರುತ್ತೆ. ವೆದರ್ ಅತಿಯಾಗಿ ಕೆಟ್ಟಿದ್ದ ಕಾರಣ ಆ ಬ್ರಿಡ್ಜ್ನ ತುಂಬ ಮಂಜು ತುಂಬಿಕೊಂಡಿರುತ್ತೆ. ರೋಡ್ ಕೂಡ ಸರಿಯಾಗಿ ಕಾಣುತ್ತಿರಲ್ಲ. ಅದೇ ಬ್ರಿಡ್ಜ್ನ ಮೇಲೆ ತುಂಬ ಭಯದಿಂದ ಡ್ರೈವ್ ಮಾಡುತ್ತಿರೋ ಮಿರಾನ್ ಹಾಗೂ ಅಥ್ಲೆಟ್ ಆದ ಯೂರ ಪರಿಚಯವಾಗ್ತಾರೆ. ಅದೇ ಸಮಯದಲ್ಲಿ ಲೈವ್ ಸ್ಟ್ರೀಮ್ನಲ್ಲಿದ್ದ ಒಬ್ಬ ವ್ಯಕ್ತಿ ಹುಚ್ಚನ ರೀತಿ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಆ ರೋಡ್ನಲ್ಲಿ ಹೋಗ್ತಾನೆ. ಈ ಸಮಯದಲ್ಲಿ ಮಿನ್ಗೆ ಪಕ್ಕದಲ್ಲಿ ಹೋಗುತ್ತಿರೋ ಮಿಲಿಟರಿ ಗಾಡಿಗಳು ಕಾಣುತ್ತೆ. ಅದರ ಒಳಗೆ ನಾಯಿಗಳಿರೋದನ್ನ ಮಿನ್ ಗಮನಿಸ್ತಾಳೆ. ಇತ್ತ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವನ ಒಂದು ತಪ್ಪಿನಿಂದ ಹಿಂದೆ ಬರುತ್ತಿದ್ದ ಎಲ್ಲ ಕಾರ್ಗಳು ಕ್ರ್ಯಾಶ್ ಆಗುತ್ತೆ. ನೋಡುತ್ತಿದ್ದಂತೆ ಅತಿ ದೊಡ್ಡ ಆಕ್ಸಿಡೆಂಟ್ ಅಲ್ಲಿಯಾಗುತ್ತೆ. ಆದರೆ ಯಾರ ಪ್ರಾಣಕ್ಕೂ ಅಪಾಯವಾಗೋದಿಲ್ಲ. ಇತ್ತ ಗ್ಯಾಸ್ ಸ್ಟೇಷನ್ನ ಓನರ್ ವಾನ್ ಮಾಡಿದ ಕೆಲಸಕ್ಕೆ ಪಾರ್ಕ್ಗೆ ಹೊಡಿತಾನೆ. ಆಗ ಪಾರ್ಕ್ ಅವನನ್ನು ಹುಡುಕಿ ದುಡ್ಡು ತರ್ತೀನಿ ಎಂದು ತನ್ನ ಟ್ರಕ್ ಅನ್ನು ತೆಗೆದುಕೊಂಡು ವಾನ್ ಅನ್ನು ಫಾಲೋ ಮಾಡ್ತಾನೆ. ಇತ್ತ ಬ್ರಿಡ್ಜ್ನ ಮೇಲೆ ಹೋಗುತ್ತಿದ್ದ ಮಿಲಿಟರಿ ವೆಹಿಕಲ್ಗಳಿಗೂ ಹಾಗೂ ವಾನ್ನ ಕಾರ್ಗೂ ಆಕ್ಸಿಡೆಂಟ್ ಆಗುತ್ತೆ. ಆ ಕಾರ್ನಲ್ಲಿದ್ದ ಡಾಕ್ಟರ್ ಯಾಂಗ್ ಬಳಿ ಇಬ್ಬರು ಮಿಲಿಟರಿ ಸೋಲ್ಜರ್ಗಳು ಬಂದಾಗ ನಾಯಿಗಳನ್ನ ಚೆಕ್ ಮಾಡೋಗಿ ಎಂದು ಅವರನ್ನ ಕಳಿಸ್ತಾನೆ. ಹೋಗಿ ನೋಡಿದರೆ ನಾಯಿಗಳಿದ್ದ ವೆಹಿಕಲ್ನ ಡೋರ್ ಓಪನ್ ಆಗಿರುತ್ತೆ. ಒಳಗೆ ಒಬ್ಬ ಸೋಲ್ಜರ್ನ ಸಾವಾಗಿರುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ ಎಲ್ಲ ನಾಯಿಗಳು ತಪ್ಪಿಸಿಕೊಂಡಿವೆ ಎಂದು. ಆಗ ತುಂಬ ಗಾಬರಿಯಾದ ಅವರು ಕೂಡಲೇ ಬ್ರಿಡ್ಜ್ನ ಮೇಲಿರೋ ಸೆಲ್ ಸಿಗ್ನಲ್ ಅನ್ನ ಜಾಮ್ ಮಾಡ್ತಾರೆ. ಇದರಿಂದ ಯಾರ ಫೋನ್ನಲ್ಲಿಯೂ ಸಿಗ್ನಲ್ ಇರೋದಿಲ್ಲ. ಇತ್ತ ಮಿನ್ಗೆ ಒಂದು ಜಾಗದಲ್ಲಿ ತನ್ನ ತಲೆಯನ್ನ ಹೊಡೆದುಕೊಳ್ಳುತ್ತಿರೋ ಮಿಲಿಟರಿ ಡಾಗ್ ಕಾಣುತ್ತೆ. ಅದರ ಕಾಲರ್ನಲ್ಲಿ E9 ಎಂದು ಬರೆದಿರುತ್ತೆ. ಇದೇ ಅದರ ಹೆಸರಾಗಿರುತ್ತೆ. ಆಗ ಮಿನ್ ಅದಕ್ಕೆ ಬಿಸ್ಕೆಟ್ ಕೊಡಲು ಹೋದಾಗ ಅಲ್ಲಿಗೆ ಬಂದ ವಾನ್ ಅವಳನ್ನ ತಡಿತಾನೆ. ಆಗ ಆ ನಾಯಿ ಅಲ್ಲಿಂದ ಓಡೋಗುತ್ತೆ. ಇದೇ ರೀತಿಯ ಹಲವಾರು ನಾಯಿಗಳು ಜನರ ಮಧ್ಯೆ ಇರುತ್ತೆ. ಆದರೆ ಅವುಗಳು ಯಾರ ಮೇಲೆಯೂ ಅಟ್ಯಾಕ್ ಮಾಡದೆ ತುಂಬ ನಾರ್ಮಲ್ ಆಗಿ ಇರುತ್ತವೆ. ಈ ವಿಷಯವನ್ನ ಸೋಲ್ಜರ್ಸ್ ಡಾಕ್ಟರ್ ಯಾಂಗ್ಗೆ ತಿಳಿಸ್ತಾರೆ. ಅದನ್ನು ಕೇಳಿದ ಯಾಂಗ್ ತುಂಬ ಗಾಬರಿಯಾಗ್ತಾನೆ. ಏಕೆಂದರೆ ಅವುಗಳು ಸಾಮಾನ್ಯವಾದ ನಾಯಿಗಳು ಆಗಿರೋದಿಲ್ಲ. ನಂತರ ತನ್ನ ಲ್ಯಾಪ್ಟಾಪ್ನಿಂದ ಆ ನಾಯಿಗಳನ್ನು ಕಂಟ್ರೋಲ್ ಮಾಡಲು ಮುಂದಾಗ್ತಾನೆ. ಅದೇ ಸಮಯಕ್ಕೆ ವಾನ್ ಅಲ್ಲಿಗೆ ಬಂದು ತಾನೊಬ್ಬ ಮಿನಿಸ್ಟರ್ ಆಗಿರೋದ್ರಿಂದ ಪ್ರಶ್ನೆ ಮಾಡ್ತಾನೆ. ಇಲ್ಲೇನಾಗುತ್ತಿದೆ ಎಂದು ಕೇಳ್ತಾನೆ. ಆತ ಮಿನಿಸ್ಟರ್ ಆಗಿದ್ದರೂ ಅವನ ಮಾತಿಗೆ ಅಲ್ಲಿ ಬೆಲೆ ಸಿಗೋದಿಲ್ಲ. ಆಗ ವಾನ್ ಯಾಂಗ್ ಜೊತೆನೆ ಮಾತಾಡ್ತಾನೆ. ಆಗ ಯಾಂಗ್ ಹೀಗೆ ಹೇಳ್ತಾನೆ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ಮಾಡಿದರೆ ನಾವೆಲ್ಲ ಸಾಯ್ತೀವಿ ಎಂದು ಹೇಳ್ತಾನೆ. ಆಗ ಯಾಂಗ್ ಕೇಜ್ ಬಳಿ ಒಬ್ಬ ಸೋಲ್ಜರನ್ನು ಟಾರ್ಗೆಟ್ ಮಾಡ್ತಾನೆ. ಹೀಗೆ ಮಾಡಿದ ಕೂಡಲೇ ಎಲ್ಲ ನಾಯಿಗಳು ಅವನ ಬಳಿ ಓಡೋಗುತ್ತೆ. ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಟಾರ್ಗೆಟ್ ಆಗಿದ್ದ ಆತ ಕೇಜ್ನ ಒಳಗೆ ಆ ನಾಯಿಗಳನ್ನು ಕರೆದುಕೊಳ್ತಾನೆ. ಆದರೆ E9 ನಾಯಿಯನ್ನು ಕಂಟ್ರೋಲ್ ಮಾಡಲು ಡಾಕ್ಟರ್ನಿಂದ ಸಾಧ್ಯವಾಗಲ್ಲ. E9 ಒಂದು ಫೀಮೇಲ್ ಡಾಗ್ ಆಗಿರುತ್ತೆ. E9 ಅನ್ನು ಏಕೆ ಕಂಟ್ರೋಲ್ ಮಾಡಲು ಆಗುತ್ತಿಲ್ಲ ಎಂದು ಡಾಕ್ಟರ್ಗೆ ಟೆನ್ಷನ್ ಆಗುತ್ತೆ. ಇತ್ತ ಅಗ್ರೆಸಿವ್ ಆಗಿದ್ದ ನಾಯಿಗಳನ್ನು ಲ್ಯಾಪ್ಟಾಪ್ನಲ್ಲಿ ಶಾಂತ ಮಾಡೋ ಡಾಕ್ಟರ್ ನಾಯಿಗಳನ್ನು ಕೇಜ್ನಲ್ಲಿ ಲಾಕ್ ಮಾಡಲು ಸೋಲ್ಜರ್ಗೆ ಹೇಳ್ತಾನೆ. ಹಾಗೆ ಅಲ್ಲಿಗೆ
ಚಾಪರನ್ನ ಕರೆಸ್ತಾನೆ. ಹೀಗೆ ಬಂದ ಚಾಪರ್ ಆ ನಾಯಿಗಳಿದ್ದ ಕೇಜನ್ನು ಎತ್ತಿಕೊಂಡು ಹೋಗಲು ಮುಂದಾಗುತ್ತೆ. ಅದೇ ಜಾಗಕ್ಕೆ ವಾನನ್ನು ಹುಡುಕಿಕೊಂಡು ಪಾರ್ಕ್ ಬರ್ತಾನೆ. ಆಕ್ಸಿಡೆಂಟ್ ಆಗಿರೋದನ್ನು ನೋಡಿ ತುಂಬಾ ಭಯಪಡ್ತಾನೆ. ಇತ್ತ ಚಾಪರ್ಗೆ E9 ನಾಯಿಯನ್ನ ಬಿಟ್ಟು ಮಿಕ್ಕ ನಾಯಿಗಳರು ಆ ಕೇಜನ್ನು ಅಟ್ಯಾಚ್ ಮಾಡ್ತಾರೆ. ಅವರಲ್ಲಿದ್ದ ಒಬ್ಬ ಸೋಲ್ಜರ್ಗೆ ಒಂದು ಜಾಗದಲ್ಲಿ ಒಂದು ಚಿಪ್ ಸಿಗುತ್ತೆ. ನಿಜ ಏನೆಂದರೆ ಆ ಚಿಪ್ E9ನ ತಲೆಯಲ್ಲಿತ್ತು. ಈ ಚಿಪ್ನ ಸಹಾಯದಿಂದಲೇ ಡಾಕ್ಟರ್ ನಾಯಿಗಳನ್ನು ಕಂಟ್ರೋಲ್ ಮಾಡುತ್ತಿರೋದು. ಸ್ನೇಹಿತರೆ, ಒಂದು ಸೀನಲ್ಲಿ E9 ತನ್ನ ತಲೆಯನ್ನು ಹೊಡೆದುಕೊಳ್ಳುತ್ತಿರುತ್ತೆ. ಅದಕ್ಕೆ ಕಾರಣ ಇದೇ ಆಗಿದೆ. ಇದೇ ರೀತಿಯ ಚಿಪ್ಗಳನ್ನು ಎಲ್ಲ ನಾಯಿಗಳ ತಲೆಗೆ ಹಾಕಲಾಗಿದೆ. ಇತ್ತ ಅತಿ ಬುದ್ಧಿವಂತ ನಾಯಿಯಾಗಿದ್ದ E9 ಕೇಜ್ನ ಮೂಲಕ ಚಾಪರ್ನ ಒಳಗೋಗುತ್ತೆ. ಅಲ್ಲಿದ್ದ ಸೋಲ್ಜರ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಕೇಜ್ ಸೇರಿ ಚಾಪರ್ ಕೂಡ ಕೆಳಗೆ ಬೀಳುವ ಹಾಗೆ ಮಾಡುತ್ತೆ. ಹಾಗೆಯೇ ಅದರಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಹೀಗೆ ಕೇಜ್ ಕೆಳಗೆ ಬಿದ್ದ ಕಾರಣ ಕೇಜ್ನ ಡೋರ್ ಓಪನ್ ಆಗುತ್ತೆ. ಎಲ್ಲ ನಾಯಿಗಳು ಹೊರಗೆ ಬರುತ್ತೆ. ಇದರಿಂದ ಡಾಕ್ಟರ್ ತುಂಬ ಗಾಬರಿಯಾಗ್ತಾನೆ. ಲ್ಯಾಪ್ಟಾಪ್ನಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡಲು ನೋಡಿದಾಗ ಅದು ಎರರ್ ಎಂದು ತೋರಿಸುತ್ತೆ. ಎಲ್ಲ ನಾಯಿಗಳು ಅಗ್ರೆಸಿವ್ ಆಗಿರುತ್ತೆ. ಟಾರ್ಗೆಟ್ 116 ಜನಕ್ಕೆ ಅದಾಗದೆ ಸೆಟ್ ಆಗುತ್ತೆ. ಇದರಿಂದ ಇನ್ನೂ ವೈಲೆಂಟ್ ಆದ ಎಲ್ಲ ನಾಯಿಗಳು ಜನರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡುತ್ತೆ. ಹಲವಾರು ಜನರನ್ನ ಕೊಂದು ಹಾಕುತ್ತೆ. ಆಗ ನಮಗೆ ಗೊತ್ತಾಗುತ್ತೆ 116 ಜನರನ್ನ ಸಾಯಿಸೋವರೆಗೂ ಅವುಗಳು ಶಾಂತವಾಗಲ್ಲ ಎಂದು. ಏಕೆಂದರೆ ಅವುಗಳ ಪ್ರೋಗ್ರಾಮೇ ಆ ರೀತಿ ಇದೆ. ಅದರಲ್ಲಿ ಒಂದು ನಾಯಿ ಡಾಕ್ಟರ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ದ ನಾಯಿಯಿಂದ ಡಾಕ್ಟರನ್ನ ವಾನ್ ಕಾಪಾಡ್ತಾನೆ. ನಂತರ ಅವರು ಕೂಡ ಬಚಾವಾಗಲು ಅಲ್ಲಿಂದ ಓಡೋಗ್ತಾರೆ. ಕಾರ್ನಲ್ಲಿ ಹೋಗಲು ನೋಡುವಾಗ ಅವರಿಗೆ ಪಾರ್ಕ್ ಕಾಣ್ತಾನೆ. ಆದರೆ ವಾನ್ ಅವನಿಗೆ ಸಹಾಯ ಮಾಡೋದಿಲ್ಲ. ಆದರೆ ಅವನು ನಾಯಿಗಳಿಂದ ಸಾಯಲು ಮಿನ್ ಬಿಡದೆ ಕಾರ್ನ ಹ್ಯಾಂಡ್ ಬ್ರೇಕ್ ಹಾಕಿ ಕಾರನ್ನ ಸ್ಟಾಪ್ ಮಾಡ್ತಾಳೆ. ಸ್ನೇಹಿತರೆ, ಮಿನ್ ಒಳ್ಳೆಯ ಹುಡುಗಿಯಾಗಿರ್ತಾಳೆ. ಆಗ ಅವರು ಪಾರ್ಕನ್ನು ಕೂಡ ಕಾರ್ನ ಡಿಕ್ಕಿಗೆ ಹತ್ತಿಸಿಕೊಳ್ತಾರೆ. ಹೀಗೆ ಅವರು ಅಲ್ಲಿಂದ ಹೋಗಲು ನೋಡಿದಾಗ ಆಕ್ಸಿಡೆಂಟ್ ಆಗಿದ್ದ ಕಾರ್ಗಳಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಬ್ರಿಡ್ಜ್ ಕುಸಿಯಲು ಶುರುವಾಗುತ್ತೆ. ಹಾಗಾಗಿ ಅಲ್ಲಿಂದ ಹೋಗೋ ಮಾರ್ಗ ಕೂಡ ಅವರಿಗೆ ಸಿಗೋದಿಲ್ಲ. ಇತ್ತ ಬಚಾವಾಗಿದ್ದ ಕೆಲ ಜನ ಒಂದು ಬಸ್ನಲ್ಲಿರ್ತಾರೆ. ಎಲ್ಲರೂ ಕೂಡ ತುಂಬ ಗಾಬರಿಯಲ್ಲಿರ್ತಾರೆ. ಆಗ ಕಾರ್ನಲ್ಲಿದ್ದ ವಾನ್ ಡಾಕ್ಟರ್ ಯಂಗ್ಗೆ ಪ್ರಶ್ನೆ ಕೇಳ್ತಾನೆ. ಅವನ ಪ್ರಶ್ನೆಗೆ ಉತ್ತರ ಕೊಡೋ ಯಂಗ್ ಅವರಿಗೆ ಹೀಗೆ ಹೇಳ್ತಾನೆ. ಮಿಲಿಟರಿಯಲ್ಲಿ ಶುರುವಾದ ಈ ಪ್ರಾಜೆಕ್ಟ್ನ ಹೆಸರು ಪ್ರಾಜೆಕ್ಟ್ ಸೈಲೆನ್ಸ್ ಎಂದು. ಈ ನಾಯಿಗಳನ್ನು ನಾವು ಜನರಿಗೆ ಸಹಾಯ ಮಾಡೋ, ಅವರ ಪ್ರಾಣವನ್ನು ಕಾಪಾಡೋ ರೆಸ್ಕ್ಯೂ ಡಾಗ್ಗಳಾಗಿ ಅಭಿವೃದ್ಧಿ ಮಾಡಿದೋ. ಆದರೆ ಈ ವಿಷಯ ತಿಳಿದ US ಆರ್ಮಿ ಹಾಗೂ ಅನೇಕ ಯುರೋಪಿಯನ್ ಸರ್ಕಾರಗಳು ನಮಗೊಂದು ಸಜೆಷನ್ ಕೊಟ್ಟು, ಅದೇನೆಂದರೆ ನಾಯಿಗಳನ್ನು ನೀವು ರೀಪ್ರೋಗ್ರಾಮ್ ಮಾಡಿ ಬೇಟೆಯಾಡೋ ವೆಪನ್ಗಳ ರೀತಿ ಪರಿವರ್ತಿಸಿ ಅದಕ್ಕೆ ಬೇಕಾದ ಸಪೋರ್ಟ್ ಹಾಗೂ ಫಂಡನ್ನು ನಾವು ಕೊಡ್ತೀವಿ ಎಂದಿತು. ನಮ್ಮಿಂದ ಅದು ಅಪ್ರೂವ್ ಕೂಡ ಆಯಿತು. ಆಗ ಜನ್ಮ ತಾಳಿದ್ದೆ ಈ ಪ್ರಾಜೆಕ್ಟ್ ಸೈಲೆನ್ಸ್ ಎಂದು ಹೇಳ್ತಾನೆ. ಆಗ ರೇಡಿಯೋದಲ್ಲಿ ಸಿಗ್ನಲ್ ಸಿಕ್ಕಿ ವಾನ್ ಜಿಯೋಂಗ್ ಜೊತೆ ಮಾತಾಡ್ತಾನೆ. ಪ್ರಾಜೆಕ್ಟ್ ಸೈಲೆನ್ಸ್ನ ಬಗ್ಗೆ ಹೇಳಿ, ಇದರ ಬಗ್ಗೆ ನಿಮಗೆ ಮುಂಚೆ ಗೊತ್ತಿತ್ತಾ ಎಂದು ಕೇಳ್ತಾನೆ. ಆಗ ಜಿಯೋಂಗ್ ಹೇಳ್ತಾನೆ, ಇಲ್ಲ, ನನಗೂ ಕೂಡ ಈಗಲೇ ಗೊತ್ತಾಗಿದ್ದು ಎಂದು. ಆಗ ವಾನ್ ದಯವಿಟ್ಟು ನಮ್ಮನ್ನ ರಕ್ಷಿಸಲು ಸ್ವ್ಯಾಟ್ ಟೀಮನ್ನ ಕಳಿಸಿ ಎಂದಾಗ ಅದಕ್ಕೆ ಜಿಯೋಂಗ್, ಸರಿ, ಪ್ರಾಜೆಕ್ಟ್ ಸೈಲೆನ್ಸ್ನ ವಿಷಯವನ್ನ ಸೀಕ್ರೆಟ್ ಆಗಿಡು ಎಂದು ಹೇಳ್ತಾನೆ. ಆಗ ಕಾರ್ನಿಂದ ಇಳಿದ ಅವರು ಅಲ್ಲಿದ್ದ ಬಸ್ ಬಳಿ ಓಡೋಗ್ತಾರೆ. ಹೀಗಿರುವಾಗ ಚಾಪರ್ ಹಾಗೂ ಕಾರ್ ಬ್ಲಾಸ್ಟ್ಗಳಿಂದ ಬ್ರಿಡ್ಜ್ನ ಒಂದು ಭಾಗ ಅತಿಯಾಗಿ ಡ್ಯಾಮೇಜ್ ಆಗುತ್ತೆ. ಆ ಬ್ರಿಡ್ಜ್ ಯಾವಾಗ ಬೇಕಾದರೂ ಕುಸಿಯಬಹುದು ಎಂದು ನಮಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ವಾನ್ ಎಲ್ಲರನ್ನೂ ಬಸ್ಗೆ ಸೇಫ್ ಆಗಿ ಹತ್ತಿಸ್ತಾನೆ. ಅಲ್ಲಿದ್ದವರನ್ನೆಲ್ಲ ಶಾಂತ ಮಾಡಲು ವಾನ್ ಹೇಳ್ತಾನೆ, ನಾನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನವನು. ಇಲ್ಲಿ ಯಾರು ಕೂಡ ಹೆದರೋ ಅಗತ್ಯ ಇಲ್ಲ. ನಮ್ಮನ್ನ ರಕ್ಷಿಸಲು ಸ್ವ್ಯಾಟ್ ಟೀಮ್ ಬರುತ್ತೆ ಎಂದಾಗ ಎಲ್ಲರಿಗೂ ಖುಷಿಯಾಗುತ್ತೆ. ಆದರೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಅದೇನೆಂದರೆ, ಶಾಂತವಾಗಿದ್ದ ಈ ನಾಯಿಗಳು ಇದ್ದಕ್ಕಿದ್ದಂತೆ ಅಟ್ಯಾಕ್ ಮಾಡಲು ಏನು ಕಾರಣ ಎಂದು. ಆಗ ವಾನ್ ಪ್ರಾಜೆಕ್ಟ್ ಅನ್ನ ಸೀಕ್ರೆಟ್ ಆಗಿಡಲು ಒಂದು ಸುಳ್ಳನ್ನು ಹೇಳ್ತಾನೆ. ನಾಯಿಗಳಿಗೆ ರೇಬಿಸ್ ಇದೆ, ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಈ ರೀತಿ ಆಯಿತು ಎಂದು ಹೇಳ್ತಾನೆ. ಆದರೆ ಪಾರ್ಕ್ಗೆ ಗೊತ್ತಿರುತ್ತೆ ವಾನ್ ಹೇಳುತ್ತಿರೋದು ಸುಳ್ಳು ಎಂದು. ಆಗ ವಾನ್ ಅವನ ಬಾಯನ್ನು ಮುಚ್ಚಿಸಲು ಒಂದು ಆಫರ್ ಕೊಡ್ತಾನೆ.
ನೀನು ನಿಜ ಹೇಳದೆ ಸುಮ್ಮನಿದ್ದರೆ ಜನರ ಪ್ರಾಣ ಉಳಿಸಿದೆ ಅಂತ ನನಗೆ ಸರ್ಕಾರದಿಂದ ಪ್ರೈಸ್ ಮನಿ ಕೊಡಿಸ್ತೇನೆ, $1,00,000 ನಿನ್ನದಾಗುತ್ತೆ ಎಂದಾಗ ಆತ ಸುಮ್ಮನಾಗ್ತಾನೆ. ಆಗ ಅಲ್ಲಿಗೆ ಹೆಲಿಕಾಪ್ಟರ್ನಿಂದ ಸ್ವ್ಯಾಟ್ ಟೀಮ್ ಬರುತ್ತೆ. ಅವರು ಬಸ್ನ ಬಳಿ ಬರ್ತಾರೆ. ಬಂದ ಅವರು ಹೇಳೋದು, ನಮಗೆ ಎಲ್ಲಿಯೂ ನಾಯಿಗಳು ಕಾಣಲೇ ಇಲ್ಲ ಎಂದು. ನಾಯಿಗಳೆಲ್ಲ ಓಡೋಗಿದೆ ಎಂದುಕೊಂಡ ಅವರು ಬಸ್ನಿಂದ ಇಳಿತಾರೆ. ಆದರೆ ಡಾಕ್ಟರ್ ಯಂಗ್ ಮಾತ್ರ ಬಸ್ನಿಂದ ಕೆಳಗಿಳಿಯಲು ಒಪ್ಪೋದಿಲ್ಲ. ನಾಯಿಗಳು ಓಡೋಗಲು ಸಾಧ್ಯವಿಲ್ಲ, ಅವು ಬುದ್ಧಿವಂತ ನಾಯಿಗಳು, ಅವುಗಳು ಅಡಗಿಕೊಂಡಿರುತ್ತೆ, ಒಬ್ಬೊಬ್ಬರನ್ನು ಕೊಂದು ಹಾಕುತ್ತೆ. ದಯವಿಟ್ಟು ನಾನು ಬರಲ್ಲ ಎಂದಾಗ ವಾನ್ ಅವನನ್ನ ಬಲವಂತ ಮಾಡಿ ಇಳಿಸ್ತಾನೆ. ಹೀಗೆ ಅವರೆಲ್ಲ ಅಲ್ಲಿಂದ ಹೋಗಲು ನೋಡುವಾಗ ಬಂದ ಅವುಗಳು ಸ್ವ್ಯಾಟ್ ಟೀಮ್ನ ಸೋಲ್ಜರ್ಗಳನ್ನೇ ಟಾರ್ಗೆಟ್ ಮಾಡಿ ಕೊಂದು ಹಾಕುತ್ತವೆ. ಜನರನ್ನು ಕೂಡ ಗಾಯಗೊಳಿಸುತ್ತೆ. ಆ ನಾಯಿಗಳಿಂದ ತನ್ನ ಮಗಳಾದ ಮಿನ್ನನ್ನು ವಾನ್ ಕಾಪಾಡಿಕೊಳ್ತಾನೆ. ಅಲ್ಲಿದ್ದ ಬಸ್ ಡಿಕ್ಕಿಯಲ್ಲಿ ಮಿನ್ ಹಾಗೂ ವಾನ್ ಸೇಫ್ ಆಗಿ ಲಾಕ್ ಆಗ್ತಾರೆ. ಆಗ ವಾನ್ಗೆ ಗೊತ್ತಾಗುತ್ತೆ ರೇಡಿಯೋ ಹೊರಗೆಯೇ ಬಿದ್ದೋಗಿದೆ ಎಂದು. ಆಗ ತನ್ನ ಮಗಳಿಗೆ ಧೈರ್ಯ ಹೇಳಿ ಹೊರಗೆ ಬರ್ತಾನೆ. ಬಂದ ಅವನಿಗೆ ನಾಯಿಗಳಿಂದ ಬಚಾವಾದ ಜನರು ಒಂದು ಕಡೆ ಸಿಗ್ತಾರೆ. ಅಲ್ಲಿಯ ಪಾರ್ಕ್ ಕೂಡ ಇರ್ತಾನೆ. ಭಯದಿಂದ ಆತ ಸೀಕ್ರೆಟ್ ಆಗಿದ್ದ ಪ್ರಾಜೆಕ್ಟ್ನ ಬಗ್ಗೆ ಬದುಕಿದ್ದ ಅವರಿಗೆಲ್ಲ ಹೇಳಿರ್ತಾನೆ. ಪ್ರಾಜೆಕ್ಟ್ ಸೈಲೆನ್ಸ್ನ ಬಗ್ಗೆ ಅವರಿಗೂ ಗೊತ್ತಾಗುತ್ತೆ. ಇತ್ತ ಮಿನ್ ಆ ಬಸ್ನ ಡಿಕ್ಕಿಯಲ್ಲಿದ್ದರೆ ಅದೇ ಬಸ್ನಲ್ಲಿ ಡಾಕ್ಟರ್ ಯಂಗ್ ಇರ್ತಾನೆ. ಆತ ಮಿನ್ಗೆ E9 ನಾಯಿಯ ಬಗ್ಗೆ ಹೇಳ್ತಾನೆ. ಇಲ್ಲಿರೋ ನಾಯಿಗಳೆಲ್ಲ E9 ನಾಯಿಗಳ ಕ್ಲೋನ್ಗಳೇ. ಪ್ರತಿಯೊಂದು ನಾಯಿಯಲ್ಲೂ E9 ನಾಯಿಯ DNA ಇದೆ. ಈ E9 ನಾಯಿಯನ್ನು ನಾವು ತುಂಬ ಬ್ರೂಟಲ್ ಮಾಡಲು ಅದರ ಮುಂದೆಯೇ ಅದರ ಮರಿಗಳನ್ನು ಕೊಂದು ಹಾಕಿದ್ದು. ಹಾಗಾಗಿ E9 ಈಗ ನಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ಳುತ್ತಿದೆ ಎಂದು ಹೇಳ್ತಾನೆ. ನಂತರ ವಾನ್ ಎಲ್ಲರನ್ನೂ ಬಸ್ನ ಬಳಿ ಕರೆದುಕೊಂಡು ಹೋಗಲು ಪ್ರಯತ್ನ ಪಡ್ತಾನೆ. ನಾಯಿಗಳು ಬಂದರು ಬೆಂಕಿಯಿಂದ ಅವುಗಳನ್ನು ತಡಿತಾರೆ. E9 ರೀತಿಯ ಎಲ್ಲ ನಾಯಿಗಳು ತುಂಬಾ ವೈಲೆಂಟ್ ಆಗಿರುತ್ತವೆ. ಅದೇ ಸಮಯಕ್ಕೆ ವಾನ್ ರೇಡಿಯೋಯಿಂದ ಜಿಯೋಂಗ್ ಜೊತೆ ಮಾತಾಡ್ತಾನೆ. ದಯವಿಟ್ಟು ರೆಸ್ಕ್ಯೂ ಟೀಮನ್ನು ಕಳಿಸಿ ಎಂದು ಹೇಳಿ ನಾಯಿಗಳ ಪ್ರಾಜೆಕ್ಟ್ ಸೈಲೆನ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಎಂಬ ವಿಷಯವನ್ನು ಹೇಳ್ತಾನೆ. ಆ ಮಾತನ್ನು ಕೇಳಿದ ಜಿಯೋಂಗ್ಗೆ ಟೆನ್ಷನ್ ಶುರುವಾಗುತ್ತೆ. ಹೀಗೆ ಎಲ್ಲರೂ ಬಸ್ನ ಬಳಿ ಬರ್ತಾರೆ. ಆದರೆ ಮಿನ್ ಆ ಬಸ್ನ ಡೋರನ್ನು ಓಪನ್ ಮಾಡಲು ಯಾಂಗ್ ಬಿಡೋದಿಲ್ಲ. ಅವನಿಗೆ ಅತಿಯಾದ ಪ್ರಾಣ ಭಯವಿರುತ್ತೆ. ಬಂದಿದ್ದ ನಾಯಿಗಳಿಂದ ಪಾರ್ಕ್ ಅವರನ್ನೆಲ್ಲ ಕಾಪಾಡ್ತಾನೆ. ಆಗ ಮಿನ್ ಹೇಗೋ ಅವನಿಂದ ಪಾರಾಗಿ ಡೋರನ್ನು ಓಪನ್ ಮಾಡ್ತಾಳೆ. ಎಲ್ಲರೂ ಸೇಫ್ ಆಗಿ ಬಸ್ನ ಒಳಗೋಗ್ತಾರೆ. ಆಗ ಪಾರ್ಕ್ ಯಾಂಗ್ಗೆ ಹೊಡಿತಾನೆ. ಇತ್ತ ಜಿಯೋಂಗ್ ತುಂಬಾ ಟೆನ್ಷನ್ನಲ್ಲಿರ್ತಾನೆ. ಆ ಟೆನ್ಷನ್ಗೂ ಒಂದು ಕಾರಣವಿರುತ್ತೆ. ಸ್ನೇಹಿತರೆ, US ಆರ್ಮಿ ಹಾಗೂ ಯುರೋಪಿಯನ್ ಸರ್ಕಾರಗಳಿಂದ ಫಂಡ್ ತೆಗೆದುಕೊಂಡು ಈ ಪ್ರಾಜೆಕ್ಟ್ ಸೈಲೆನ್ಸ್ ಅನ್ನ ಅಪ್ರೂವ್ ಮಾಡಿರೋದೆ ಈ ಜಿಯೋಂಗ್ ಆಗಿರ್ತಾನೆ. ಪ್ರಾಜೆಕ್ಟ್ ಸೈಲೆನ್ಸ್ನ ಬಗ್ಗೆ ಜನರಿಗೆ ಗೊತ್ತಾಗಿದೆ. ಈ ವಿಷಯ ಅವರಿಂದ ಮೀಡಿಯಾದವರಿಗೇನಾದರೂ ಗೊತ್ತಾದರೆ ನಾನು ಪ್ರೆಸಿಡೆಂಟ್ ಆಗಬೇಕೆಂಬ ಕನಸು ನಡೆಯೋದಿಲ್ಲ. ಇದನ್ನು ಹೇಗಾದರೂ ಮಾಡಿ ಕವರ್ ಅಪ್ ಮಾಡಲೇಬೇಕೆಂದು ಯೋಚನೆ ಮಾಡ್ತಿರ್ತಾನೆ. ಅಂದರೆ ಈಗ ನಡೆಯುತ್ತಿರುವುದಕ್ಕೆಲ್ಲ ಮುಖ್ಯ ಕಾರಣ ಈತನೇ ಆಗಿರ್ತಾನೆ. ಈ ವಿಷಯ ಹೊರಗೆ ಬರಬಾರದು. ಬ್ರಿಡ್ಜ್ನ ಮೇಲಿರುವವರು ಅಲ್ಲಿಯೇ ಸಾಯಬೇಕೆಂದು, ರೆಸ್ಕ್ಯೂ ಟೀಮನ್ನು ಅಲ್ಲಿಗೆ ಕಳಿಸಬಾರದೆಂದು ತನ್ನವರಿಗೆ ಜಿಯೋಂಗ್ ಆರ್ಡರ್ ಮಾಡ್ತಾನೆ. ನಂತರ ಬಸ್ನಲ್ಲಿದ್ದ ಅವರು ಒಂದು ಟ್ರ್ಯಾಪನ್ನು ರೆಡಿ ಮಾಡಿ ಬಸ್ನ ಡಿಕ್ಕಿಗೆ ಹೋಗ್ತಾರೆ. ನಾಯಿಗಳಿಗಾಗಿ ಡೋರನ್ನು ಓಪನ್ ಮಾಡಿ ಬಸ್ನ ಮ್ಯೂಸಿಕನ್ನು ಆನ್ ಮಾಡ್ತಾರೆ. ಹೀಗೆ ಎಲ್ಲ ನಾಯಿಗಳು ಒಳಗೆ ಬಂದ ಕೂಡಲೇ ಬಸ್ನ ಡೋರ್ ಕ್ಲೋಸ್ ಆಗುವ ಹಾಗೆ ಮಾಡಿ ಎಲ್ಲ ನಾಯಿಗಳನ್ನು ಬಸ್ನ ಒಳಗೆ ಲಾಕ್ ಮಾಡ್ತಾರೆ. ಇತ್ತ ಡಿಕ್ಕಿಯಲ್ಲಿದ್ದ ಎಲ್ಲರೂ ಹೊರಗೆ ಹೋಗಲು ನೋಡಿದಾಗ ಅಲ್ಲಿದ್ದ ವಯಸ್ಸಾದ ಮಹಿಳೆ ನಾಯಿಗಳಿಂದ ಆಗಿದ್ದ ಗಾಯಗಳಿಂದ ಅತಿಯಾಗಿ ರಕ್ತ ಹೋಗಿ ಅಲ್ಲಿಯೇ ಸತ್ತು ಹೋಗ್ತಾರೆ. ಅವಳ ಸಾವನ್ನ ನೋಡಿದ ಆಕೆಯ ಗಂಡ ಅತಿಯಾಗಿ ಹೇಳ್ತಾನೆ. ಆಗ ವಾನ್ ಆತನನ್ನು ಬಸ್ನಿಂದ ಹೊರಗೆ ಬನ್ನಿ ಎಂದು ಕೂಗಿದರು. ಆತ ಬರೋದಿಲ್ಲ. ನೀವೆಲ್ಲ ಹೋಗಿ, ನನ್ನ ಹೆಂಡತಿಯನ್ನ ಬಿಟ್ಟು ನಾನು ಬರೋದಿಲ್ಲ ಎಂದು ಅವರಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಮೇಲಿದ್ದ ನಾಯಿಗಳು ಡಿಕ್ಕಿಯ ಒಳಗೆ ಬರಲು ಪ್ರಯತ್ನ ಪಡುತ್ತವೆ. ಆಗ ಆ ವ್ಯಕ್ತಿ ವಾನನ್ನು ಹೊರಗೆ ತಳ್ಳಿ ನಾಯಿಗಳು ಡಿಕ್ಕಿಯ ಒಳಗೆ ಬರದಂತೆ ಡೋರನ್ನ ಕ್ಲೋಸ್ ಮಾಡ್ತಾನೆ. ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಎಲ್ಲರನ್ನ ರಕ್ಷಿಸ್ತಾನೆ. ಇದನ್ನು ನೋಡಿದ ಎಲ್ಲರಿಗೂ ತುಂಬ ದುಃಖವಾಗುತ್ತೆ. ನಂತರ ಅವರಿಗೆಲ್ಲ ಗೊತ್ತಾಗುತ್ತೆ ನಮ್ಮನ್ನ ಕಾಪಾಡಲು ರೆಸ್ಕ್ಯೂ ಟೀಮ್ ಬಂದಿಲ್ಲ ಎಂದು. ಅದರಿಂದ ಎಲ್ಲರೂ ತುಂಬ ಅಳ್ತಾರೆ. ಆಗ ವಾನ್ ಜಿಯೋಂಗ್ ಜೊತೆ ಮಾತಾಡ್ತಾನೆ. ಆದರೆ ಅಲ್ಲಿಂದ ಯಾವುದೇ ಉತ್ತರ ಬರೋದಿಲ್ಲ. ಆಗ ಅಲ್ಲಿಗೆ ಯಾಂಗ್ ಬರ್ತಾನೆ.
ಆತ ಹೇಳೋದು, ಇಲ್ಲಿ ನಡೆಯುತ್ತಿರುವುದಕ್ಕೆಲ್ಲ ಮುಖ್ಯ ಕಾರಣ ಬೇರಾರೂ ಅಲ್ಲ, ಜಿಯೋಂಗ್. ಅವನೇ ಈ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದ್ದು ಎಂದು ಹೇಳ್ತಾನೆ. ಈ ವಿಷಯ ತಿಳಿದ ವಾನ್ಗೆ ಅತಿಯಾಗಿ ಕೋಪ ಬರುತ್ತೆ. ಈ ಸಮಯದಲ್ಲಿ ಅವರಿಗೆ ಪಾರ್ಕ್ನ ಟೌ ಟ್ರಕ್ ಕಾಣುತ್ತೆ. ಅದರಿಂದ ಅವರಿಗೆ ಖುಷಿಯಾದರೂ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಏಕೆಂದರೆ ಅದರ ಕೀ ನಾಯಿಗಳಿರೋ ಬಸ್ನಲ್ಲಿರುತ್ತೆ. ಸ್ನೇಹಿತರೆ, ಅವರು ಹೋಗಬೇಕಾದ ಮಾರ್ಗದಲ್ಲಿ ಒಂದು ಟ್ಯಾಂಕರ್ ಬಿದ್ದು ಹೋಗಿರುತ್ತೆ. ಅದರಿಂದ ಒಂದು ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗಿರುತ್ತೆ. ಈಗೇನಾದರೂ ಅವರು ನಡೆದುಕೊಂಡೇ ಬ್ರಿಡ್ಜ್ ದಾಟಲು ನೋಡಿದರೆ ಹೋಗುವಷ್ಟರಲ್ಲಿ ಎಲ್ಲರೂ ಕೂಡ ಆ ಗ್ಯಾಸ್ನಿಂದ ಸತ್ತು ಹೋಗ್ತಾರೆ. ಹಾಗಾಗಿ ಅವರು ಟ್ರಕ್ನಲ್ಲಿ ವೇಗವಾಗಿ ಹೋಗೋದೇ ತುಂಬ ಮುಖ್ಯವಾಗಿರುತ್ತೆ. ಆದರೆ ಟೌ ಟ್ರಕ್ನ ಕೀ ಬಸ್ನಲ್ಲಿದೆ. ಬಸ್ನಲ್ಲಿ ನಾಯಿಗಳಿವೆ. ಹಾಗಾಗಿ ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದೇನೆಂದರೆ, ಯಾಂಗ್ ತನ್ನ ಲ್ಯಾಪ್ಟಾಪ್ನಿಂದ E9 ನಾಯಿಯನ್ನು ಬಿಟ್ಟು ಮಿಕ್ಕ ಎಲ್ಲ ನಾಯಿಗಳನ್ನು ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಆತ ವಾನನ್ನು ಟಾರ್ಗೆಟ್ ಆಗಿ ಸೆಟ್ ಮಾಡ್ತಾನೆ. ಟಾರ್ಗೆಟ್ ಆಗಿರೋ ವಾನ್ ಒಂದು ಕೇಜ್ನಲ್ಲಿ ಸೇಫ್ ಆಗಿ ಲಾಕ್ ಆಗ್ತಾನೆ. ನಂತರ ಅವರು ಬಸ್ನ ವಿಂಡ್ಶೀಲ್ಡನ್ನು ಹೊಡೆದಾಕ್ತಾರೆ. ಒಳಗಿದ್ದ ನಾಯಿಗಳು ಟಾರ್ಗೆಟ್ ಆಗಿದ್ದ ವಾನನ್ನು ಕೊಲ್ಲಲು ಆ ಕೇಜ್ನ ಬಳಿ ಓಡಿ ಬರುತ್ತವೆ. ಆಗ ಪಾರ್ಕ್ ಕೂಡಲೇ ಬಸ್ನ ಒಳಗೋಗಿ ಕೀ ತಗೋತಾನೆ. ಆಗ ಅವನಿಗೆ ಕಂಟ್ರೋಲ್ ಆಗಿರದ E9 ನಾಯಿ ಕಾಣುತ್ತೆ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅಲ್ಲಿಂದ ಓಡೋಗ್ತಾನೆ. ಆದರೆ ವಾನ್ ಹಾಗೂ ನಾಯಿಗಳಿದ್ದ ಕೇಜ್ನ ಜಾಗ ಕುಸಿಯುತ್ತೆ. ನಾಯಿಗಳು ಬೀಳುತ್ತಿರೋದನ್ನು ನೋಡಿದ E9 ಕೂಡ ಅಲ್ಲಿಗೆ ಓಡೋಗುತ್ತೆ. ಎಲ್ಲ ನಾಯಿಗಳು ಸಮುದ್ರಕ್ಕೆ ಬಿದ್ದು ಹೋಗುತ್ತೆ. ಆದರೆ ವಾನ್ ಇದ್ದ ಕೇಜ್ ಇನ್ನೂ ಸಮುದ್ರಕ್ಕೆ ಬಿದ್ದಿರಲ್ಲ. ಆಗ ಸುಮ್ಮನಾಗದ ಮಿನ್ ಟೌ ಟ್ರಕ್ನ ವೈರನ್ನು ತೆಗೆದುಕೊಂಡು ಅಲ್ಲಿಗೋಗ್ತಾಳೆ. ಹೋಗೋ ಮಾರ್ಗದಲ್ಲಿ ಅವಳಿಗೆ E9 ತನ್ನ ಮತ್ತೊಂದು ಮರಿಯನ್ನ ರಕ್ಷಿಸಲು ಪ್ರಯತ್ನ ಪಡುತ್ತಿರೋದು ಕಾಣುತ್ತೆ. ನೋಡುತ್ತಿದ್ದಂತೆ ಆ ಬ್ರಿಡ್ಜ್ ಇನ್ನೂ ಕುಸಿದೋಗುತ್ತೆ. E9 ಹಾಗೂ ಅದರ ಮರಿ ಕೂಡ ಸಮುದ್ರಕ್ಕೆ ಬಿದ್ದು ಹೋಗುತ್ತೆ. ಆಗ ಆ ಕೇಜ್ ಕೂಡ ಇನ್ನೇನು ಬೀಳುವಷ್ಟರಲ್ಲಿ ಮಿನ್ ಆ ವೈರನ್ನ ವಾನ್ ಕೇಜ್ಗೆ ಅಟ್ಯಾಚ್ ಮಾಡ್ತಾಳೆ. ಆಗ ಪಾರ್ಕ್ ಆ ಟ್ರಕ್ನಿಂದ ಕೊನೆಗೂ ಆ ಕೇಜನ್ನು ಮೇಲೆ ಎತ್ತುತ್ತಾನೆ. ಅದೇ ಸಮಯಕ್ಕೆ ಬ್ರಿಡ್ಜ್ ಪೂರ್ತಿಯಾಗಿ ಕುಸಿಯಲು ಶುರುವಾಗುತ್ತೆ. ಆಗ ಪಾರ್ಕ್ ಫುಲ್ ಸ್ಪೀಡ್ನಲ್ಲಿ ಟ್ರಕ್ಕನ್ನು ಡ್ರೈವ್ ಮಾಡ್ತಾನೆ. ಆ ಟಾಕ್ಸಿಕ್ ಗ್ಯಾಸ್ನಿಂದಲೂ ಅವರು ಹೊರಬರ್ತಾರೆ. ಹೀಗೆ ಎಲ್ಲರೂ ಅಲ್ಲಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಬಂದಾಗ ಅವರಿಗಾಗಿ ಮೀಡಿಯಾ, ಪೊಲೀಸ್ ಟೀಮ್ ಎಲ್ಲ ಕಾಯುತ್ತಲೇ ಇರ್ತಾರೆ. ಆದರೆ ಅವರಿಗೆಲ್ಲ ಪ್ರಾಜೆಕ್ಟ್ ಸೈಲೆನ್ಸ್ನ ಬಗ್ಗೆ, ನಾಯಿಗಳ ದಾಳಿಯ ಬಗ್ಗೆ ಎಲ್ಲ ಗೊತ್ತಿರೋದೇ ಇಲ್ಲ. ಆಗ ಅಲ್ಲಿಗೆ ಜಿಯೋಂಗ್ ಬರ್ತಾನೆ. ಏನು ಕೂಡ ಗೊತ್ತಿಲ್ಲದವನಂತೆ ನಾಟಕವಾಡ್ತಾನೆ. ಆಗ ವಾನ್ ಅವನ ಬಳಿ ಬಂದು ಅವನಿಗೆ ಹೊಡಿತಾನೆ. ಅದನ್ನು ನೋಡಿದ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ಆಗ ವಾನ್ ಹಾಗೂ ಯಾಂಗ್ ಸಾಕ್ಷಿಗಳ ಸಮೇತ ಮೀಡಿಯಾದವರಿಗೆ ಪ್ರಾಜೆಕ್ಟ್ ಸೈಲೆನ್ಸ್ನ ಬಗ್ಗೆ ಹಾಗೂ ಜಿಯೋಂಗ್ನ ಬಗ್ಗೆ ಎಲ್ಲ ಹೇಳ್ತಾರೆ. ಆಗ ನಮಗೆ E9 ನಾಯಿಯನ್ನು ತೋರಿಸಲಾಗುತ್ತೆ. ಅದಿನ್ನೂ ಸತ್ತಿರೋದಿಲ್ಲ. ತನ್ನ ಮರಿಯನ್ನು ಕೂಡ ಸೇಫ್ ಆಗಿ ಎತ್ತಿಕೊಂಡು ಬಂದಿರುತ್ತೆ. ಅದರ ಮಗು ಕೂಡ ಇನ್ನೂ ಜೀವಂತವಾಗಿರುತ್ತೆ. ಅಲ್ಲಿಗೆ ಪ್ರಾಜೆಕ್ಟ್ ಸೈಲೆನ್ಸ್ ಎಂಬ ಕೊರಿಯನ್ ಥ್ರಿಲ್ಲರ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.